ಇನ್ನೊಂದು ಕಡೆ ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು ಹೇಳಿಕೆಯನ್ನು ದಾಖಲಿಸ್ಕೊಳ್ತಾ ಇದ್ದಾರೆ. ದರ್ಶನ್ ಯಾರೋ ಒಬ್ಬರಿಗೆ ಸಿಮ್ ಖರೀದಿ ಮಾಡ್ಕೊಂಡು ಬಾ ಅಂತ ಹೇಳಿದ್ರಂತೆ. ಯಾರ್ದೋ ಹೆಸರಲ್ಲಿ ಸಿಮ್ ಒಂದು ಖರೀದಿ ಮಾಡಿರ್ತಾರೆ. ಈ ಸಿಮ್ ಖರೀದಿ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ದು ಯಾರು? ಇದೀಗ ಸಿಮ್ ಖರೀದಿ ವಿಚಾರದ ಹಿಂದೆ ಖಾಕಿಪಡೆ ಬಿದ್ದಿದೆ. ಇಲ್ಲಿ ಹೇಗಾದರೂ ಮಾಡಿ ಈ ಥರ ಬೇರೆಯವ್ರ ಹೆಸರಲ್ಲಿ ಒಬ್ಬ ನಟ ಸಿಮ್ಮನ್ನು ಖರೀದಿ ಮಾಡಿಕೊಂಡು ಬಳಸುವಂಥದ್ದೇನು ಏನು ನಟನಿಗೆ ಅಂಥದ್ದು? ಇಲ್ಲಿ ಏನೋ ಅವ್ಯವಹಾರಗಳಿದ್ದಾಗ, ತಮ್ಮ ಐಡೆಂಟಿಟಿಯನ್ನು ಮರೆಮಾಚುವ ಸಲುವಾಗಿ, ಒಂದು ಕೆಟ್ಟ ಕೆಲಸ ಇದ್ದಾಗ, ಯಾರಿಗೋ ಹೆದರಿಸ್ಬೇಕು ಬೆದರಿಸ್ಬೇಕು ಅಂತ ಇದ್ದಾಗ ಆ ಸಿಮ್ಮೇ ನಂದಲ್ಲ, ಯಾರೋ ಬಳಸ್ತಾ ಇದ್ರು ಆ ಸಿಮ್ಮು, ನಂದ ಸಿಮ್ ಅದು ನೋಡಿ ಯಾರ ಹೆಸರಲ್ಲಿದೆ, ಯಾರೋ ಮಿಮಿಕ್ರಿ ಮಾಡಿಬಿಟ್ಟಿದ್ದಾರೆ, ನನ್ನ ವಾಯ್ಸ್ನ ಚೇಂಜ್ ಮಾಡಿ ಮಾತಾಡ್ಬಿಟ್ಟಿದ್ದಾರೆ, ಈ ಥರ 1000 ಜನ ಸಿಗ್ತಾರೆ, ಹೇಳ್ಕೊಡ್ಬಹುದಲ್ವ ನಾಳೆ ಅಂಥ ಪ್ರಯತ್ನಗಳೇನಾದರೂ ಇಲ್ಲ ಆಯಿತಾ? ಸಿಮ್ ಖರೀದಿ ಮಾಡಿದಂತಹ ದರ್ಶನ್ ಫ್ರೆಂಡ್ ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತ ವಿಚಾರಣೆ ವೇಳೆ ಇದೀಗ ಪೊಲೀಸರಿಂದ ಹಲವಾರು ಪ್ರಶ್ನೆಗಳು ಎದುರಾಗಿದೆ. ಬರೀ ದರ್ಶನ್ ಒಬ್ಬರೇ ಅಲ್ಲ, ಇಲ್ಲಿ ಇವ್ರ ಜೊತೆ ಇದ್ದಂಥ ಅನೇಕರ ಕೆಲಸ ಏನು ಅಂತ ಹೇಳಿದ್ರೆ ಬೇರೊಬ್ಬರ ಹೆಸರಲ್ಲಿ ಸಿಮ್ಮನ್ನು ಖರೀದಿ ಮಾಡ್ಕೊಂಡು ಅದನ್ನು ಬಳಸುವಂಥ ಒಂದು ವಿಚಾರ. ಸೊ ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂದರೆ ಯಾರು ಖರೀದಿ ಮಾಡೋಕ್ಕೆ ಹೇಳಿದ್ದು, ಏನು ಉದ್ದೇಶ, ಎಷ್ಟು ದಿನ ಆಯಿತು ನೀವು ಖರೀದಿ ಮಾಡಿಕೊಟ್ಟು ಎನ್ನುವುದನ್ನು ಎಲ್ಲವನ್ನು ಕೂಡ ಬಾಯಿ ಬಿಡ್ಸೋಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ.